ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಬಂದಿದ್ದೀವಿ ಮೈಸೂರು ಫುಡ್ ಫೆಸ್ಟಿವಲ್ಗೆ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ, ಬನ್ನಿ. ಸೊ ಗಾಯ್ಸ್, ನಮ್ದೇನಿದ್ರು ನಾನ್ ವೆಜ್ ಡಿಪಾರ್ಟ್ಮೆಂಟು. ಈ ಕಡೆ ಎಲ್ಲ ನಮ್ದಲ್ಲ, ಬನ್ರ. ಬಟ್ ಲಾಸ್ಟ್ ಟೈಮ್ಗಿನ್ನ ಈ ಸರಿ ತುಂಬಾನೇ ಸ್ಟಾಲ್ಸ್ ಇದೆ. ಲಾಸ್ಟ್ ಟೈಮ್ಗಿನ್ನ ಈ ಸರಿ ತುಂಬಾನೇ ಸ್ಟಾಲ್ಸ್ ಇದೆ. ಬಟ್ ತುಂಬಾ ಕ್ಲೀನಾಗಿ ಓಕೆ. ಲಾಸ್ಟ್ ಟೈಮು ಜಸ್ಟ್ ಈ ಥರ ಮ್ಯಾಟ್ಗಳೇನು ಹಾಕಿರ್ಲಿಲ್ಲ, ಕೂತ್ಕೊಳ್ಳೋಕೆ ಸ್ಪೇಸ್ ಇರಲಿಲ್ಲ. ಈ ಸತಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಇದನ್ನ ಕೊನೆ ದಿನದವರೆಗೂ ಮೇಂಟೈನ್ ಮಾಡಬೇಕಾಗಿರೋದೆ. ಗೈಸ್, ಇದೀಗ ನಮ್ಮ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಯಿತು. ನಾನ್ ವೆಜ್ಜು ಎಲ್ಲ ಕಡೆನೂ ಫುಡ್ ಸಿಗುತ್ತೆ. ಬಟ್ ಇದ್ರಲ್ಲಿ ಕಾಂಬೋ ಯಾವುದು ಅದನ್ನ ಹುಡುಕ್ಬೇಕು ನಾವು. ಬನ್ನಿ, ಕಾಂಬೋ ಹೈ ಡಿಸ್ಕೌಂಟ್ ಎಲ್ಲಿ ಕೊಡ್ತಾರೆ ಅಲ್ಲೋಗೋಣ. ಪೊಟ್ಯಾಟೊ ಟ್ವಿಸ್ಟರ್ ತಗೊಂಡು ಇವ್ರು 3 ಜನನೇ ಮೇಕ ಬಂದವ್ರೆ. ಯಾಕೆ ನಾವೇನ್ ತಪ್ಪು ಮಾಡಿದ್ದು? ಏನು ಏನ್ ಬಿರಿಯಾನಿನ ನಡಿ ಅದೆಲ್ಲಿ ಮತ್ತೆ ಬೈ ಒನ್ ನೀ ತಗೋ ಗೆಟ್ ಒನ್ ನಮಗ್ ಕೊಟ್ಬಿಡು. ಎಲ್ಲಾರು ಒಂದೊಂದು ಅಂಗಡಿಗೆ ಹೋಗೋಣ. ಎಲ್ಲಾರು ಒಂದೇ ಕಡೆ ಹೋಗೋದ್ ಬೇಡ. ಸೊ ಗೈಸ್, ತುಂಬಾ ನಾನ್ ವೆಜ್ ಸ್ಟಾಲ್ಸ್ ಇದೆ. ಬಟ್ ಎಲ್ಲರೂ ಒಂದೇ ಕಡೆ ಹೋಗಲ್ಲ. ಎಲ್ಲರೂ ಒಬ್ಬೊಬ್ರು ಒಂದೊಂದ್ ಕಡೆ ಹೋಗೋಣ ಅಂತ ಡಿವೈಡ್ ಮಾಡ್ಕೊಂಡಿದೀವಿ. $100ಗೆ ಒಂದು ಫಿಶ್ ಕೊಟ್ಟಿದ್ದಾರೆ, ದೆನ್ ಬಿರಿಯಾನಿ ಕೊಟ್ಟಿದ್ದಾರೆ. ಬರ್ಸಿ, ಟೇಸ್ಟ್ ಹೆಂಗೈತೆ? ಹೇಗಿದೆ? ಎಷ್ಟು ನಿಂದು? 100. ನಿಮ್ದು ಹೆಂಗೈತೆ? ಬಟ್ ಇವ್ರದ್ದು ಓಕೆ, ಚಿಕನ್ ಚಾಪ್ಸ್ ಮತ್ತೆ ಚಿಕನ್ ಗ್ರೇವಿ ಕೊಟ್ಟಿದ್ದಾರೆ ಬಿರಿಯಾನಿ ಜೊತೆಗೆ. ಬಟ್ ಲಾಸ್ಟ್ ಅಂತಂದ್ರೆ ನಮ್ದೇನೆ. ಒಂದ್ ಕಡೆ ಬರ್ತಾರೆ ಅಂತ ಕಾಯ್ಕ ಕೂತಿದ್ರೆ ತಗೊಂಡ್ ಇಲ್ಲೇ ಬರ್ಸ್ಕೊಂಡ್ ಕೂತವ್ರೆ. ನನ್ನ ಮಕ್ಳಿಗೆ ಏನ್ ತಗೊಂಡ್ ಹೊಡಿಬೇಕು? ಫ್ರೆಂಡ್ ಏನ್ರಲ್ಲ ನಿಮ್ಮ ಫ್ರೆಂಡಾ? ತಿನ್ಕಬ್ರಿ ಆಯ್ತು. ಸೊ ಗೈಸ್, ಇವಾಗ ಟೇಸ್ಟ್ ಮಾಡ್ತೀನಿ, ನೋಡೋಣ ಹೆಂಗಿದೆ ಅಂತ. ಕಬಾಬ್ ಓಕೆ, ಬಟ್ ಬಿಸಿ ಇಲ್ಲ. ಏನು ಮಾಡೋದ್ರಲ್ಲ, ತುಂಬ ಟೈಮ್ ಆಗಿರುತ್ತೆ ಮಾಡಿ. ಪರವಾಗಿಲ್ಲ ಬ್ರೋ, ಬಾಸುಮತಿ ರೈಸ್ ಎಲ್ಲ ಹಾಕೋದೆ. 100 ರೂಪಾಯಿ ಬಿರಿಯಾನಿ.
ಟೇಸ್ಟ್ ಓಕೆ, ಬಟ್ ಬೇಜಾರು ಏನು ಅಂತಂದರೆ ಕ್ವಾಂಟಿಟಿ ಕಡಿಮೆ. ಲೆಗ್ ಪೀಸ್ ಕೊಟ್ಟಿದ್ದಾರೆ, ದೆನ್ ಫಿಶ್ ಅಂತಲ್ಲ ಬೇರೆಯವ್ರು ಕೊಟ್ಟಿದ್ದು ಅದ್ರಲ್ಲಿ ದೇವ್ಕೊಂಡೆ. ದೆನ್ ಇದ್ರ ಜೊತೆಗೆ ಆಮೇಲೆ ಇನ್ನೊಂದು 100 ರೂಪಿಗೆ ಜ್ಯೂಸ್ ಅಂದರೆ ಜ್ಯೂಸು ಇಲ್ಲ ಬಿರಿಯಾನಿ, ಚಿಕನ್ ಕಬಾಬು ಒಂದು ಲೆಗ್ ಪೀಸು, ಇಲ್ಲ ಅಂತಂದರೆ ವಾಟ್ರು. ಸೊ ಗೈಸ್ ಲೆಗ್ ಪೀಸು ಟೇಸ್ಟ್ ಮಾಡಿ. ಸೊ ಗಾಯ್ಸ್ ತಿನ್ಬಿಟ್ಟು ಡಸ್ಟ್ಬಿನ್ ಒಳಗಡೆ ಹಾಕ್ಬಿಡಿ, ಸಿಕ್ಕಿದ ಕಡೆ ಎಲ್ಲ ಬಿಸಾಕ್ಬಿಡಿ. ಬಟ್ ಆಲ್ಮೋಸ್ಟ್ ಬಂದಿದ ತಕ್ಷಣ ಎಲ್ಲ ಒಂದೇ ಕಡೆ ಹೋಗ್ಬೇಡಿ, ಲೈಕ್ ಬೇರೆ ಕಡೆ ಎಲ್ಲ ಟೇಸ್ಟ್ ಮಾಡಿ. ಓಕೆ ಅಂತಂದರೆ ಗ್ರೂಪು ಒಬ್ಬರು ಒಂದೇ ಕಡೆ ತಗೊಂಡ್ರೆ ಲೈಕ್ ಟೇಸ್ಟ್ ಮಾಡೋಲ್ಲ, ಎಲ್ಲ ಕಡೆ ಟೇಸ್ಟ್ ಮಾಡಿದ್ರೆ ಬೆಟರು. ಎಲ್ಲಿ ಜಾಸ್ತಿ ಕಾಂಬೋ ಆಫರ್ ಕೊಡ್ತಾರೆ ಅಲ್ಲಿ ಹೋಗಿ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೆನ್ ಲೆಫ್ಟ್ ಸೈಡೆಲ್ಲ ಸ್ನ್ಯಾಕ್ಸು, ರೈಟ್ ಸೈಡೆಲ್ಲ ಎಲ್ಲ ಫುಡ್ ಸಿಕ್ಕಿದ್ದಾರೆ. ತಿನ್ಬಿಟ್ಟು ಪ್ಲೇಟ್ಗಳನ್ನ ಅಲ್ಲಲ್ಲಿ ಹಾಕ್ಬೇಡಿ, ಕ್ಲೀನ್ ಸ್ವಲ್ಪ ಮೇಂಟೈನ್ ಮಾಡಿ. ಡಸ್ಟ್ಬಿನ್ಗಳು ಇಟ್ಟಿದ್ದಾರೆ ಅಲ್ಲಲ್ಲಿ ಹಾಕಿ. ಹೋದ್ಸತಿ ಸಿಕ್ಕಿದ ಕಡೆ ಒಂಥರ ಗುಡ್ಡೆ ಹಾಕ್ಬಿಟ್ಟು ಹೋಗಿದ್ರು. ಈ ಹೋದ್ಸತಿ ಕಂಪೇರ್ ಮಾಡಿದ್ರೆ ಈ ಸತಿ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ಮ್ಯಾಟ್ಗಳೆಲ್ಲ ಹಾಕಿ ಕೆಳಗಡೆ ಕುತ್ಕೊಬೋದು. ಬಾಯ್. ಸೊ ಗೈಸ್ ಅವ್ರು ಹೊರಟ್ರು, ಬನ್ನಿ ನಾವು ಒಂದು ರೌಂಡ್ ಹಾಕೊಂಡು ನಾವು ಹೊರಟೋಣ, ಟೈಮ್ ಆಯಿತು. ಈ ಕಡೆ ಎಲ್ಲ ನಿಮಗೆ ನಾರ್ತ್ ಕರ್ನಾಟಕ ಫುಡ್ ಸಿಗುತ್ತೆ, ರೊಟ್ಟಿ ಲೈಕ್ ಜೋಳದ ರೊಟ್ಟಿ ಆ ಥರ. ನಾಳೆ ಟೇಸ್ಟ್ ಮಾಡೋಣ. ಸಾಯಂಕಾಲ ಆದ್ಮೇಲೆ ಇನ್ನೂ ತುಂಬಾನೇ ಕ್ರೌಡ್ ಇರುತ್ತೆ. ಹೆಂಗಿತ್ತು ಫುಡ್ ಫೆಸ್ಟಿವಲ್? ಹೆಂಗೈತೆ? ಎಂಜಾಯ್ ಮಾಡಿಲ್ಲ, ಓಕೆ ಸರಿ ಗುರು. ಇವಾಗ ಬಿರಿಯಾನಿ ತಿಂದವ್ರೆ, ಆವಾಗಲೇ ಬೊಂಬೈ ಮಿಠಾಯಿ ಚೆನ್ನಾಗಿ ಬಂದವ್ರೆ. ಈ ಚೈಲ್ಡ್ಗಳು ಕಟ್ಕೊಂಡು ಇವರೆಲ್ಲ ಗ್ರಾಜುಯೇಷನ್ ಮಾಡ್ತಿರೋರು. ಅಯ್ಯೋ ನಿಮ್ ಗ್ರೂಪಲ್ಲಿ ಇಂಥ ಚೈಲ್ಡ್ ಇರುತ್ತೆ, ಟ್ಯಾಗ್ ಮಾಡಿ ಅದಕ್ಕೆ. ತಗೊಂಡಿರೋಳು ಅವಳು ಒಬ್ಳು, ಇವರಿಬ್ರು ಅದೇ ಈ ಸಕ್ಕರೆಗೆ ಇರುವ ಮುತ್ಕೊಳತ್ತಲ್ಲ ಹಂಗೆ ಮುತ್ಕೊಂಡು ಕೂತವ್ರೆ. ಇವತ್ತಿನ ವಿಡಿಯೋ ಇದಾಗಿತ್ತು. ನೀವೇನಾದ್ರೂ ಮೈಸೂರಲ್ಲಿದ್ರಿ ಅಂತಂದ್ರೆ, ನೀವೇನಾದ್ರು ಮೈಸೂರಿಗೆ ಬಂದ್ರೆ ಒಂದ್ಸತಿ ಬಂದು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಸಿಕ್ಕಿನ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಬೋದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.